ಆಲ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್. ಇಲ್ಲಿ ಬಂದ್ಬಿಟ್ಟು ನಾನು ಕೋಸ್ಟರಿಕಾ ಫಸ್ಟ್ ಡೇ ಮಿನಿ ವ್ಲಾಗ್ ಆಗಿರುತ್ತೆ ಇದು. ನಾನು ಮನೆಯಲ್ಲಿ ಗ್ರಾಸರೀಸ್ ಎಲ್ಲ ಏನೂ ಇರಲಿಲ್ಲ, ಎಲ್ಲ ಖಾಲಿ ಆಗಿತ್ತು ಅಂದ್ಬಿಟ್ಟು ಮ್ಯಾಸ್ಮಿನೋಸ್ಗೆ ಬಂದಿದ್ವಿ ನಾನು ಶ್ರೀಕಾಂತ್. ನನಗೆ ಇಲ್ಲಿ ಫಸ್ಟ್ ಐ ಕ್ಯಾಚಿಂಗ್ ಅನ್ಸಿದ್ದು ಅಂದರೆ ಯೆಲ್ಲೋ ಕಲರ್ ಆ್ಯಪಲ್ಸ್, ಎಷ್ಟು ಪ್ರಿಟಿ ಇದೆ ಅಲ್ವಾ. ಆ್ಯಂಡ್ ದೆನ್ ಸ್ವಲ್ಪ ಕೋಯಲ್ ಎಗ್ಸ್ ಎಲ್ಲ ತೊಗೊಂಡೆ. ನಾನು ಯಾವಾಗೂ ಚಿಕ್ಕವಾಗ ತಿಂದಿದ್ದು, ಸೊ ಐ ವಾಂಟ್ ಟ್ರೈ ಅಂತ ಹೇಳ್ಬಿಟ್ಟು ಐ ಪರ್ಚೇಸ್ ಇಟ್ ಸಮ್. ಅದಾದಮೇಲೆ ಹಾರ್ಡ್ ಡ್ರಿಂಕ್ಸ್ ನಮಗೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ, ಇದು ತುಂಬ ಲೀಗಲ್ ಇಲ್ಲಿ. ಯಾವ ಪುಟಾಣಿ ಅಂಗಡಿಯಲ್ಲಿ ನೋಡಿದ್ರು ಈ ಹಾರ್ಡ್ ಡ್ರಿಂಕ್ಸ್ ಅನ್ನೋದು ಇರುತ್ತೆ, ಅವೈಲಬಲ್ ಇರುತ್ತೆ. ಆ್ಯಂಡ್ ದೆನ್ ಸಮ್ ಫ್ರೋಝನ್ ಮೀಟ್. ಇಲ್ಲಿ ಲ್ಯಾಂಬ್ ಎಲ್ಲ ಅಷ್ಟು ಅವೈಲಬಲ್ ಇರಲ್ಲ, ಯಾಕೆಂದರೆ ಇಲ್ಲಿನ ಜನ ಜಾಸ್ತಿ ಏನಂತಾರೆ ಪೋರ್ಕ್ ಆ್ಯಂಡ್ ಬೀಫೇ ಜಾಸ್ತಿ ತಿಂತಾರೆ. ಈವನ್ ಚಿಕನ್ ಸಹ ಸ್ವಲ್ಪ ಕಡಿಮೆನೇ ಅಂತ ಹೇಳ್ತೀನಿ. ಅವರ ಲೋಕಲ್ ಫುಡ್ಸ್ ಅರ ಫ್ರೋಸ್ ಮಾಡಿದ್ರು. ಆ್ಯಂಡ್ ದೆನ್ ಈ ಕ್ಯೂಟ್ ಲಿಟಲ್ ಕಾರ್ ಹ್ಯಾಂಗರ್ಸ್, ಇದು ಸೆಂಟೆಡ್ ಕಾರ್ ಹ್ಯಾಂಗರ್ಸು. ನಾನು ಇಂಡಿಯಾಗೆ ಬರಬೇಕಾದ್ರೆ ರಿಟರ್ನ್ ಬರಬೇಕಾದ್ರೆ ತೊಗೊಳ್ತೀನಿ. ದೇ ಆರ್ ಸೋ ಕ್ಯೂಟ್. ಇಂಡಿಯಾದಲ್ಲಿ ಅವೈಲಬಲ್ ಇದೆಯಾ ಇಲ್ವಾ ಗೊತ್ತಿಲ್ಲ ನನಗೆ. ಆ್ಯಂಡ್ ದೆನ್ ಬ್ರೆಡ್, ಆಫ್ ಕೋರ್ಸ್ ಈ ಇಂಗ್ಲೀಷ್ ಪೀಪಲ್ಗೆ ಬ್ರೆಡ್ ಅಂದರೆ ಸಖತ್ ಹುಚ್ಚು ಅನಿಸುತ್ತೆ. ಡಿಫ್ರೆಂಟ್ ಶೇಪ್ಸಲ್ಲಿತ್ತು ಬ್ರೆಡ್ಸ್ ಎಲ್ಲ.